डॉक्टर सी के जोरापूर लिखित श्रीराम मंदिराचा लढा आणि रामायण ग्रंथ प्रकाशन समारंभ मोठ्या उत्साहात पार पडला. बेळगावच्या कन्नड भवनमध्ये गुरु सिद्ध स्वामीजींच्या पावन उपस्थितीत आणि डॉक्टर एच.बी. राजशेखर यांच्या अध्यक्षतेखाली पार पडलेल्या या कार्यक्रमात प्रमुख पाहुणे म्हणून अरविंद देशपांडे, प्रमोदाचार्य कट्टी, गोविंदप्पा गोळाप्पा गोळ, कृष्ण भट, गीता सुतार व इतर मान्यवर उपस्थित होते. या मान्यवरांच्या हस्ते डॉक्टर सी के जोरापूर लिखित श्रीराम मंदिराचा लढा आणि रामायण ग्रंथाचे प्रकाशन करण्यात आले. यावेळी गोविंदप्पा गोळाप्पा गोळ यांनी सांगितले की भारत हे अखंड राष्ट्रभक्तांची कर्मभूमी आहे. या पवित्र भूमीची भव्य परंपरा आणि दिव्य इतिहास सदैव उच्च विचारधारेकडे मार्गदर्शन करणारा आहे. ಕಪಿಲ ಕಲಾನ ಮುಂತಾದ ದಾರ್ಶನಿಕರ ತತ್ವದರ್ಶನ ಭೂಮಿ ಭಾರತ. ಮನೋ ಯಜ್ಞಬಲಿಕ ಮುಂತಾದ ಧರ್ಮ ಸ್ವರೂಪ ವೇದಿಗಳ ಧರ್ಮಭೂಮಿ. ಹಾಗೆ ಅಸಂಖ್ಯಾತ ರಾಷ್ಟ್ರಭಕ್ತರ ಕರ್ಮಭೂಮಿ. ಹಿಂದ ಪಾವನ ಭೂಮಿಯ ಭವ್ಯ ಪರಂಪರೆಗೆ, ದಿವ್ಯ ಚರಿತ್ರೆಗೆ, ಸದಾಕಾಲಕ್ಕೂ ಸರ್ವವಿಧಕ್ಕೂ ಉನ್ನತ ಚಿಂತನ ಬಂಧನಕ್ಕೆ, ನಮ್ಮ ಅಂತರಂಗದ ವಿಕಾಸಕ್ಕೆ ಸದಾ ದಾರಿಯನ್ನು ತೋರಿಸುತ್ತಿರುವ ಗ್ರಂಥ ಯಾವುದಾದ್ರೂ ಇದ್ದರೆ ಜಗತ್ತಿನಲ್ಲಿ ಅದು ರಾಮಾಯಣ. ಕಳೆದ 7,000 ವರ್ಷಗಳಿಂದ ಇಡೀ ಮನುಕುಲಕ್ಕೆ ಮಾರ್ಗದರ್ಶನವನ್ನ ಮಾಡಿದಂತ, ಸಾರ್ಥಕ ಬದುಕಿನ ಸೂತ್ರಗಳನ್ನ ಸಾರಿದಂತ, ಜೀವನದ ಮೌಲ್ಯಗಳನ್ನ, ಜೀವನದ ಆದರ್ಶಗಳನ್ನ ಪ್ರತಿಪಾದನೆ ಮಾಡಿದಂತ ಗ್ರಂಥ ರಾಮಾಯಣ. ಇನ್ನು ಶ್ರೀರಾಮ ನಮ್ಮ ರಾಷ್ಟ್ರದ ಅಸ್ಮಿತೆ, ನಮ್ಮ ಆತ್ಮ, ನಮ್ಮ ಸ್ಫೂರ್ತಿ, ನಮ್ಮ ಸಂಸ್ಕೃತಿಯ ಪ್ರತೀಕ. ಶ್ರೀರಾಮನ ಪರಮೋಚ್ಚ ಆದರ್ಶಗಳಿಂದ ನಾವೆಲ್ಲರೂ ನಮ್ಮ ಜೀವನವನ್ನು ರೂಪಿಸಿಕೊಂಡು ಬಂದಿದ್ದೇವೆ ಯುಗಾಂತರಗಳಿಂದ. ಅಂತ ಶ್ರೀರಾಮನ ಏನು ಜನ್ಮಸ್ಥಾನ ಇದೆಯಲ್ಲ, ಅದಕ್ಕಾಗಿ ನಮ್ಮ ಅಸ್ಮಿತೆ ಏನಿದೆ ನೋಡಿ, ಆ ನಮ್ಮ ಅಸ್ಮಿತೆ ಅದನ್ನು ಕಳೆದುಕೊಂಡಾಗ ನಮ್ಮ ಶ್ರೇಷ್ಠ ಜೀವನ ಪದ್ಧತಿಯನ್ನು ಕಳೆದುಕೊಂಡ ಹಾಗೆ, ನಮ್ಮ ಅಸ್ತಿತ್ವವನ್ನು ಕಳೆದುಕೊಂಡ ಹಾಗೆ. ಆದ್ರಿಂದ ನಮ್ಮ ಅಸ್ಮಿತೆ ಎಲ್ಲಕ್ಕಿಂತಲೂ ಅತ್ಯಂತ ಪ್ರಮುಖವಾದ ಅಂತ ಅಸ್ಮಿತೆಯ ರಕ್ಷಣೆಗಾಗಿ ನಾವು ಸಂಘರ್ಷ ಮಾಡಿದ್ದು ಸುಮಾರು 500 ವರ್ಷಗಳವರೆಗೆ. 500 ವರ್ಷಗಳ ಸಂಘರ್ಷದ ಇತಿಹಾಸ ಯಾರೂ ಮರೆಯಬಾರದು. ಯಾಕಂದ್ರೆ ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ನೀವೆಲ್ಲರೂ 500 ವರ್ಷಗಳ ನಮ್ಮ ಆರಾಧ್ಯ ದೈವ ಶ್ರೀರಾಮ, ಹಂತ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಆತನ ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ 500 ವರ್ಷಗಳವರೆಗೆ ನಾವು ಕಾಯಬೇಕಾಯಿತು. ಪ್ರಧಾನ ಮಂತ್ರಿಗಳು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಅಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಸುಮಾರು 8,000 ಸಂತರ, ಮಹಾಂತರ ಗಣ್ಯರನ್ನ ಉದ್ದೇಶಿಸಿ ಮಾತನಾಡ್ತಾ ಹೇಳಿದ್ರು, ತ್ರೇತಾಯುಗದಲ್ಲಿ ಜನರು ರಾಮನಿಗಾಗಿ 14 ವರ್ಷ ಕಾದರು. 14 ವರ್ಷ ದೂರವಿದ್ರು ಕಲಿಯುಗದಲ್ಲಿ ನಾವುಗಳು ಶ್ರೀರಾಮನಿಗಾಗಿ 500 ವರ್ಷಗಳವರೆಗೆ ಕಾಯಬೇಕಾಯಿತು. ಆದ್ದರಿಂದ ಆ ಒಂದು ಇತಿಹಾಸ ಏನಿದೆ ನೋಡಿ, ಸಂಘರ್ಷದ ಇತಿಹಾಸ ನಮಗೆಲ್ಲರಿಗೂ ಗೊತ್ತಾಗಬೇಕು. ನಮಗಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಅಂತ ಹೇಳಿ ವಾಸ್ತವದ ಸಂಗತಿಗಳನ್ನ ದಾಖಲಿಸಿ ಇಂದು ಶ್ರೀ ರಾಮ ಮಂದಿರ ಹೋರಾಟಗಳು ಮತ್ತು ರಾಮಾಯಣ ಅನ್ನುವಂತಹ ಕೃತಿಯನ್ನ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರು, ನಮ್ಮೆಲ್ಲರ ಗೌರವ ಪ್ರೀತಿಗೆ ಪಾತ್ರರಾದಂತಹ ಶ್ರೀಯುತ ಡಾಕ್ಟರ್ ಚಿಂತಾಮಣಿ ಜೋರಾಪುರ್ ಅವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಬಹಳ ಉತ್ಕೃಷ್ಟವಾದಂತಹ ಗ್ರಂಥ ಇದು. ಸಾಕಷ್ಟು ಅಧ್ಯಯನದ ನಂತರ, ಸಂಶೋಧನೆಯ ನಂತರ
500 ವರ್ಷಗಳ ಸಂಘರ್ಷದ ಹೆಜ್ಜೆಗಳನ್ನ ದಾಖಲೆ ಸಮೇತ ಇದರ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ಕೊಟ್ಟು ಅದರಲ್ಲಿ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯು ಓದಲೇಬೇಕಾದಂತಹ ಒಂದು ಶ್ರೇಷ್ಠ ಕೃತಿ ಇದು. ನಿಜವಾಗಿಯೂ ಕೂಡ ಬಹಳಷ್ಟು ಎಷ್ಟೊಂದು ಅಧ್ಯಯನವನ್ನು ಮಾಡಿದ್ದೀವಿ. ಇದು ಅವರ 31ನೆಯ ಕೃತಿ. 30 ಕೃತಿಗಳನ್ನು ಈಗಾಗಲೇ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಎಂಥ ಕೃತಿಗಳು! ಭವ್ಯ ಭಾರತ ಯಾತ್ರೆ ಅನ್ನುವಂತಹ ಕೃತಿ, ಅದನ್ನು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ, ಅಖಂಡ ಭಾರತದ ಆರಾಧನೆಯನ್ನು ಮಾಡಿದ ಪ್ರಕೃತಿ ಮಡಿಲಲ್ಲಿ ಮಿಂದು ಎದ್ದ ಡಾಕ್ಟರ್ ಚಿಂತಾಮಣಿ ಜೋರಾಪುರವರು ಹೊರತಂದಿರುವ ಈ ಕೃತಿಯು ಅತ್ಯಂತ ಅಮೋಘ ಕೃತಿ ಅನ್ನುವಂತಹ ಮಾತನ್ನು ಹೇಳಿದಾರಲ್ಲ. ಯಾರಿಂದ ನಡೆದಾಡುವ ದೇವರನ್ನ ನಾವು ಕರಿತಿದ್ದೀವಲ್ಲ, ಅಂತ ವ್ಯಕ್ತಿಯಿಂದ ಹಿಂದ ಮಾತು. ಮತ್ತೊಂದು ಕೃತಿ ಬೆಳಗಾವಿ ಚಳವಳಿ ಹಾಗೂ ನಾಡಹಬ್ಬ ಕುರಿತು ಬಹಳ ಸುಂದರವಾದ ಗ್ರಂಥವನ್ನು ತಂದಿದ್ದಾರೆ. ಆ ಕೃತಿಯ ಕುರಿತು ಗದಗಿನ ತೋಂಟದಾರ್ಯ ಮಠದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಾರೆ, PUC ವಿದ್ಯಾರ್ಥಿಗಳಿಗೆ ಇದು ಪಠ್ಯಪುಸ್ತಕವಾಗಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ಕೃತಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಪಾಕ್ ದುರಾಕ್ರಮಣ ಮತ್ತು ವಿಶ್ವ ಭಯೋತ್ಪಾದನೆ ಅನ್ನುವ ಶ್ರೇಷ್ಠ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಕನ್ನಡದ ಖ್ಯಾತ ಚಿಂತಕರು ಸಂಶೋಧಕರಾದಂತಹ ಎಂ ಚಿದಾನಂದ ಮೂರ್ತಿ ಅವರು ಹೇಳಿದ್ದಾರೆ, ಅವರು ಹೇಳ್ತಾರೆ ಅವರ ಚಿಂತಾಮಣಿಯವರ ಕುರಿತು, ಯಾಕಂದ್ರೆ ಒಬ್ಬ ವಿದ್ವಾಂಸ, ಒಬ್ಬ ಇತಿಹಾಸ ಸಂಶೋಧಕ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ ಹಾಗೆ ಮಾತನಾಡುವುದಿಲ್ಲ. ಡಾಕ್ಟರ್ ಚಿಂತಾಮಣಿಯವರ ಬಗ್ಗೆ ಹೇಳ್ತಾರೆ, ಅವರು ನಿಜವಾಗಿಯೂ ಒಬ್ಬ ಇತಿಹಾಸ ತಜ್ಞ. ಅವರು ರಾಷ್ಟ್ರದ ಬಗ್ಗೆ ಧಾರಣೆ ಮಾಡಿಕೊಂಡಂತಹ ಶ್ರದ್ಧೆ, ಭಕ್ತಿ ನಿಜವಾಗಿ ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ. ನಿಜವಾಗಿ ನಾವು ಇವೆಲ್ಲರೂ ಅಭಿಮಾನ ಪಟ್ಟುಕೊಳ್ಳಬೇಕು ಎಂದು ಶ್ರೇಷ್ಠ ಸುಂದರವಾದ ಕೃತಿಯನ್ನು ಹೊರತಂದಿರುವಂತಹ ಡಾಕ್ಟರ್ ಚಿಂತಾಮಣಿ ಜೋರಾಪುರವರಿಗೆ ನಾವೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಒಂದು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಹಾಗೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಕೃತಿಗಳು ಮೂಡಿ ಬರಲಿ, ಅವರಿಂದ ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಂದು ಶ್ರೇಷ್ಠ ಕೊಡುಗೆಯನ್ನು ನೀಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ शुभकामನೆಗಳನ್ನ ಅವರಿಗೆ ತಿಳಿಸ್ತೇನೆ. यावेळी LS शास्त्री, हनुमंत कोंगाळी, सुरेश यादव, VK बडिगेर, डॉक्टर शिवू नंदगावी आदी मान्यवरही उपस्थित होते. संकल्प शिंदे, KMM मराठी, बेळगाव.